ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅಮರ. ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಎಳ್ಳುಂಡೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಮ್ಮೆ ಟ್ರೈ ಮಾಡಿ, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಎಳ್ಳುಂಡೆ ಗಟ್ಟಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಅತಿ ಹೆಚ್ಚು ಕ್ಯಾಲ್ಸಿಯಮನ್ನು ಹೊಂದಿರತಕ್ಕಂತಹ ಎಳ್ಳುಂಡೆಯನ್ನು ಡೈಲಿ ಒಂದೊಂದು ತಿಂದರೆ ಕ್ಯಾಲ್ಸಿಯಂ ಲೋಪದಿಂದ ನಾವು ದೂರ ಆಗ್ಬೋದು. ಈಗ ಎಳ್ಳುಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಎಳ್ಳನ್ನು ಸೇರಿಸಬೇಕಾಗತ್ತೆ. ಎಳ್ಳನ್ನು ನಾವು ಚೆನ್ನಾಗಿ ಹುರಿದುಕೊಳ್ಬೇಕು. ಇವು ಚಿಟಪಟ ಅಂತ ಸೌಂಡ್ ಬರುತ್ತೆ, ಹಾಗೆ ಬಣ್ಣ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಳ್ಳನ್ನು ಹುರಿದಿದ್ದಾಯಿತು. ಇವನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸಬೇಕಾಗತ್ತೆ. ಸೊ ಇವು ಆಪ್ಷನಲ್, ಬೇಕಂತಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಕಡಲೆ ಬೀಜ ಅಥವಾ ಶೇಂಗಾವನ್ನು ಹುರಿದಿದ್ದಾಯಿತು. ನೋಡಿ, ಇವನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಸಿಪ್ಪೆಯನ್ನು ತೆಗೆದು ನೋಡಿ, ಒಂದೊಂದು ಬೀಜವನ್ನು 2 ಪೀಸ್ ಮಾಡ್ಕೋಬೇಕಾಗತ್ತೆ. ಈ ಥರ 2 ಪೀಸ್ ಮಾಡಿ ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಬೆಲ್ಲವನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸಬೇಕಾಗತ್ತೆ. ಸೊ ನಾವು ಎಷ್ಟು ಎಳ್ಳನ್ನು ತಗೊಂಡಿರ್ತೀವೋ ಅಷ್ಟು ಬೆಲ್ಲವನ್ನು ಸೇರಿಸಬೇಕಾಗತ್ತೆ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಇಲ್ಲಿ ನಾವು ಬೆಲ್ಲವನ್ನು ಕರಗಿಸ್ಕೋಬೇಕಷ್ಟೇ, ಪಾಕವನ್ನು ಮಾಡ್ಕೋಬಾರ್ದು. ಸೊ ಈಗ ಬೆಲ್ಲವನ್ನು ಮತ್ತೊಂದು ಪಾತ್ರೆಯಲ್ಲಿ ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಈ ಥರ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಪಾಕವನ್ನು 2-3 ನಿಮಿಷ ಈ ಥರ ಕುದಿಸ್ಕೊಂಡಿದ್ದಾದಮೇಲೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಸೇರಿಸಬೇಕು. ಸಕ್ಕರೆಯಲ್ಲಿ ಏಲಕ್ಕಿಯನ್ನು ಸೇರಿಸಿ ಪೌಡರ್ ಮಾಡಿಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ. ನಂತರ 1 ಚಿಟಿಕೆ ಆಗುವಷ್ಟು ಕುಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾವನ್ನು ಸೇರಿಸಬೇಕು. ಅಡುಗೆ ಸೋಡಾವನ್ನು ಸೇರಿಸೋದ್ರಿಂದ ಲಡ್ಡು ಗಟ್ಟಿ ಆಗೋದಿಲ್ಲ, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ಹಾಕಿರ್ತಕ್ಕಂಥ ಸೀಕ್ರೆಟ್ ವಸ್ತು ಇದೆ. ನಂತರ ಈಗ ಪಾಕ ಬಂದಿದೆಯಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಪಾಕ ಅನ್ನೋದು ಈ ಥರ ನೀರಲ್ಲಿ ತೇಲಬಾರ್ದು, ನೀರಲ್ಲಿ ಮಿಕ್ಸ್ ಆಗಬಾರ್ದು. ಸೊ ಕೈಗೆ ಬರೋ ಥರ ಇರಬೇಕು. ಈ ಪಾಕ ಇನ್ನೂ ರೆಡಿ ಆಗಿಲ್ಲ, ಹಾಗಾಗಿ ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ನೋಡಿ, ಪಾಕ ಕರೆಕ್ಟಾಗಿ ಕೈಗೆ ಬರೋ ಥರ ಇದೆ. ನೋಡಿ, ಈ ಥರ ಕೈಗೆ ಸಿಗೋ ಥರ ಇರಬೇಕು. ಇದು ತುಂಬ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು, ಯಾಕಂತಂದರೆ ಲಡ್ಡು ಕಲ್ ಥರ ಆಗೋಗುತ್ತೆ. ಸೊ ಈಗ ಇದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪವನ್ನು ಸೇರಿಸೋದ್ರಿಂದ ಲಡ್ಡು ಸಾಫ್ಟಾಗಿ ಬರುತ್ತೆ. ಈಗ ಇದರಲ್ಲಿ ನಾವು ಹುರಿದಿಟ್ಟಿರುವಂತಹ ಬಿಳಿ ಎಳ್ಳು ನಂತರ ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಇದು ಉಂಡೆಗೆ ಬರ್ದಿರ ಗಟ್ಟಿ ಆಗಿಬಿಟ್ರೆ ಏನು ಮಾಡಬಹುದು ಅಂತ ಮುಂದೆ ನೋಡೋಣ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳಾಗಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಕೈ ತೇವ ಮಾಡಿಕೊಂಡು ನೋಡಿ, ಎಷ್ಟು ಸೈಜ್ ಉಂಡೆ ಬೇಕೋ ಆ ಸೈಜಲ್ಲಿ ಸ್ವಲ್ಪ ತಗೊಂಡು ನೋಡಿ, ಈ ಥರ ಉಂಡೆಗಳಾಗಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದು ಉಂಡೆನ ಇದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ನಮ್ಮ ಮೂಳೆಗಳು ತುಂಬ ಬಲವಾಗಿ ಗಟ್ಟಿಯಾಗಿರ್ಬೇಕಂತಂದರೆ ಕ್ಯಾಲ್ಸಿಯಂ ಅನ್ನೋದು ಬಹಳ ಮುಖ್ಯ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಹಾಗಾಗಿ ಡೈಲಿ ಒಂದು ಉಂಡೆಯನ್ನು ತಿನ್ನುವುದರಿಂದ ಕ್ಯಾಲ್ಸಿಯಂ ಲೋಪದಿಂದ ದೂರ ಆಗ್ಬೋದು. ನೋಡಿ, ನಾನು ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ, ಆದರೆ ಕೆಲವರು ಮಿಸ್ಟೇಕ್ ಮಾಡ್ತಾ ಇರ್ತಾರಲ್ಲ, ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಉಂಡೆ ಮಾಡೋಕ್ಕೆ ಬರ್ತಿಲ್ಲ ಅನ್ನೋರಿಗೆ ಈ ಟಿಪ್ಸ್. ನೋಡಿ, ಉಂಡೆಗೆ ಸರಿಯಾಗಿ ಬರ್ತಿಲ್ಲ, ಬಿಡಿ ಬಿಡಿ ಆಗ್ತಿದೆ ಅನ್ನೋರು ನೀವು ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದನ್ನು ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಈ ಹೀಟ್ಗೆ ಬೆಲ್ಲ ಅನ್ನೋದು ಕರಗುತ್ತೆ. ಸೊ ಕರಗಿ ಸಾಫ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಉಂಡೆಗಳಾಗಿ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಗಟ್ಟಿ ಆಗಿಬಿಟ್ರೆ ಈ ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ. ಇಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಎಳ್ಳುಂಡೆ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಖಂಡಿತ ಟ್ರೈ ಮಾಡಿ. ವಿಡಿಯೋದಲ್ಲಿ ತೋರಿಸೋ ಹಾಗೆ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.